ನಮಸ್ಕಾರ ಸ್ನೇಹಿತರೆ. ಕೆಕೆಆರ್ ಮತ್ತೆ ಗುಜರಾತ್ ನಡುವಿನ ಮಹತ್ವದ ಪಂದ್ಯದಲ್ಲಿ ಗುಜರಾತ್ ತಂಡ ಭರ್ಜರಿಯಾಗಿ ಗೆದ್ದು ಬೀಗಿದೆ. ಗುಜರಾತ್ ತಂಡ ಈ ಪಂದ್ಯವನ್ನು ಗೆದ್ದ ನಂತರ ಸದ್ಯದ ಪಾಯಿಂಟ್ಸ್ ಟೇಬಲ್ ಯಾವ ರೀತಿ ಇದೆ, ಯಾವ ತಂಡ ಯಾವ ಸ್ಥಾನದಲ್ಲಿದೆ, ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ದಯವಿಟ್ಟು ವಿಡಿಯೋ ಕೊನೆಯ ತನಕ ನೋಡಿ ಮತ್ತೆ ಇತರರಿಗೂ ಕೂಡ ಶೇರ್ ಮಾಡಿ. ಅದಕ್ಕೂ ಮುನ್ನ ಸ್ನೇಹಿತರೆ, ನೀವು ಕೂಡ ಆರ್ಸಿಬಿ ತಂಡದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತೆ ಆರ್ಸಿಬಿ ಮತ್ತೆ ಡಿಸಿ ನಡುವಿನ ಮಹತ್ವದ ಪಂದ್ಯವನ್ನು ಯಾರು ಗೆದ್ದು ಬೀಗಬಹುದು ಎಂದು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಕೆಕೆಆರ್ ಮತ್ತೆ ಜಿಟಿ ನಡುವಿನ ಮಹತ್ವದ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತ ಕೆಕೆಆರ್ ತಂಡ ನಿಗದಿತ 20 ಓವರ್ಗಳಲ್ಲಿ 180 ರನ್ಗಳನ್ನು ಕಲೆ ಹಾಕಿತ್ತು. ನಂತರ 181 ರನ್ಗಳ ಗುರಿ ಬೆನ್ನಟ್ಟಿದ ಜಿಟಿ ತಂಡಕ್ಕೆ ಶುಭ್ಮನ್ ಗಿಲ್ ಅವರು ಭರ್ಜರಿ ಬ್ಯಾಟಿಂಗ್ ಪ್ರದರ್ಶಿಸುವ ಮೂಲಕ ಸುಲಭ ಜಯವನ್ನು ದೊರಕಿಸಿಕೊಟ್ಟರು. ಮತ್ತೆ ಜಿಟಿ ತಂಡ ಈ ಪಂದ್ಯವನ್ನು ಗೆದ್ದ ನಂತರ ಸದ್ಯದ ಪಾಯಿಂಟ್ಸ್ ಟೇಬಲ್ ಕಡೆಗೆ ನೋಡುವುದಾದರೆ, ಸದ್ಯ ಪಂಜಾಬ್ ಕಿಂಗ್ಸ್ ತಂಡ 5 ಪಂದ್ಯವನ್ನು ಆಡಿ 4ರಲ್ಲಿ ಗೆದ್ದು 9 ಅಂಕದೊಂದಿಗೆ ಮೊದಲ ಸ್ಥಾನದಲ್ಲಿದ್ದರೆ, ಆರ್ಸಿಬಿ ತಂಡ 5 ಪಂದ್ಯವನ್ನು ಆಡಿ 4ರಲ್ಲಿ ಗೆದ್ದು ಮತ್ತೆ 1ರಲ್ಲಿ ಸೋತು 8 ಅಂಕದೊಂದಿಗೆ 2ನೇ ಸ್ಥಾನದಲ್ಲಿದೆ. ಮತ್ತೆ ರಾಜಸ್ಥಾನ್ ತಂಡ 5 ಪಂದ್ಯವನ್ನು ಆಡಿ 4ರಲ್ಲಿ ಗೆದ್ದು ಮತ್ತೆ 1ರಲ್ಲಿ ಸೋತು 8 ಅಂಕದೊಂದಿಗೆ 3ನೇ ಸ್ಥಾನದಲ್ಲಿದ್ದರೆ, ಗುಜರಾತ್ ತಂಡ 5 ಪಂದ್ಯವನ್ನು ಆಡಿ 3ರಲ್ಲಿ ಗೆದ್ದು ಮತ್ತೆ 2ರಲ್ಲಿ ಸೋತು 4 ಅಂಕದೊಂದಿಗೆ 4ನೇ ಸ್ಥಾನದಲ್ಲಿದೆ. ಮತ್ತೆ ಎಸ್ಆರ್ಎಚ್ ತಂಡ 5 ಪಂದ್ಯವನ್ನು ಆಡಿ 2ರಲ್ಲಿ ಗೆದ್ದು ಮತ್ತೆ 3ರಲ್ಲಿ ಸೋತು 4 ಅಂಕದೊಂದಿಗೆ 5ನೇ ಸ್ಥಾನದಲ್ಲಿದ್ದರೆ, ಡಿಸಿ ತಂಡ 4 ಪಂದ್ಯವನ್ನು ಆಡಿ 2ರಲ್ಲಿ ಗೆದ್ದು ಮತ್ತೆ 2ರಲ್ಲಿ ಸೋತು 4 ಅಂಕದೊಂದಿಗೆ 6ನೇ ಸ್ಥಾನದಲ್ಲಿದೆ. ಮತ್ತೆ ಎಲ್ಎಸ್ಜಿ ತಂಡ 5 ಪಂದ್ಯವನ್ನು ಆಡಿ 2ರಲ್ಲಿ ಗೆದ್ದು ಮತ್ತೆ 3ರಲ್ಲಿ ಸೋತು 4 ಅಂಕದೊಂದಿಗೆ 7ನೇ ಸ್ಥಾನದಲ್ಲಿದ್ದರೆ, ಸಿಎಸ್ಕೆ ತಂಡ 5 ಪಂದ್ಯವನ್ನು ಆಡಿ 2ರಲ್ಲಿ ಗೆದ್ದು ಮತ್ತೆ 3ರಲ್ಲಿ ಸೋತು 4 ಅಂಕದೊಂದಿಗೆ 8ನೇ ಸ್ಥಾನದಲ್ಲಿದೆ. ಮತ್ತೆ ಎಂಐ ತಂಡ 5 ಪಂದ್ಯವನ್ನು ಆಡಿ 1ರಲ್ಲಿ ಗೆದ್ದು ಮತ್ತೆ 4ರಲ್ಲಿ ಸೋತು 2 ಅಂಕದೊಂದಿಗೆ 9ನೇ ಸ್ಥಾನದಲ್ಲಿದ್ದರೆ, ಕೆಕೆಆರ್ ತಂಡ 6 ಪಂದ್ಯವನ್ನು ಆಡಿ 5ರಲ್ಲಿ ಸೋತು ಮತ್ತೆ 1 ಪಂದ್ಯವನ್ನು ಡ್ರಾ ಮಾಡಿಕೊಂಡು 1 ಅಂಕದೊಂದಿಗೆ ಪಾಯಿಂಟ್ಸ್ ಟೇಬಲ್ ನಲ್ಲಿ ಕೊನೆಯ ಸ್ಥಾನದಲ್ಲಿದೆ. ಇದಾಗಿತ್ತು ಸ್ನೇಹಿತರೆ ಸದ್ಯದ IPL 2026ರ ಪಾಯಿಂಟ್ಸ್ ಟೇಬಲ್. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.